ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಪ್ಯಾಂಟ್ ಇದು ಮೆಸರ್ಮೆಂಟ್ ಯಾವ ಥರ ತೆಗೆಯೋದು, ಹಾಗೆ ಪೇಪರ್ ಕಟ್ಟಿಂಗ್ ಯಾವ ಥರ ಕಟ್ಟಿಂಗ್ ಮಾಡೋದು ಎಲ್ಲ ತೋರಿಸ್ಕೊಟ್ಟಿದ್ದೇನೆ ವಿಡಿಯೋದಲ್ಲಿ. ಅದೇ ನೆಕ್ಸ್ಟ್ ನಾವು ಬಟ್ಟೆಯಲ್ಲಿ ಯಾವ ಥರ ಕಟ್ಟಿಂಗ್ ಮಾಡೋದಂತ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೇನೆ. ಹಾಗೆ ಗೈಸ್, ಬ್ಲೌಸ್ ಇದು ನಾನು ಹೇಳಿಕೊಡ್ತೇನೆ. ಅಂದರೆ ಒಂದೊಂದು ಸ್ಟೆಪ್ ಬ್ಲೌಸ್ ಇದು ಒಬ್ಬರು ಕೇಳಿದರು, ಬ್ಲೌಸ್ ಇದು ನಾನು ಹೇಳಿಕೊಡ್ತೇನೆ. ಬಟ್ ಎಂತ ಗೊತ್ತಾ, ನಾನು ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೇನೆ. ಅಂದರೆ ಒಂದಾದಮೇಲೆ ಒಂದು ಹೇಳಿಕೊಡ್ತಾ ಹೋಗುತ್ತೇನೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಗೈಸ್. ನೆಕ್ಸ್ಟ್ ನಾನು ಪ್ಯಾಂಟ್ ಕಟ್ಟಿಂಗ್ ಆದಮೇಲೆ ಟಾಪು ಆ ಥರ ಸ್ಟೆಪ್ ಅಂದರೆ ಟಾಪ್ ಆದಮೇಲೆ ಬ್ಲೌಸ್ ಆಲ್ರೆಡಿ ಹೇಳಿಕೊಡ್ಬೋದು, ಆ ಥರ ಹೇಳಿಕೊಡ್ತೇನೆ. ಓಕೆ ಗೈಸ್, ಇವತ್ತು ಬನ್ನಿ ನೋಡಿ. ಒಮ್ಮೆಲೆ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ಗೈಸ್, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಓಕೆ, ಇವತ್ತು ಬನ್ನಿ ನೋಡುವ ಇದು ಪ್ಯಾಂಟ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಬಟ್ಟೆಯಲ್ಲಿ. ಓಕೆ, ಫೋಲ್ಡಿಂಗ್ ಯಾವ ಥರ ಅಂದರೆ ಈ ಥರ ನೋಡಿ, ಅದು ಈ ಥರ ಡಬಲ್ ಫೋಲ್ಡ್ ಉಂಟು ಇದರಲ್ಲಿ, ಅದನ್ನು ಪುನಃ ಈ ಥರ ಫೋಲ್ಡಿಂಗ್ ಮಾಡಿ ಈ ಥರ ಡಬಲ್ ಫೋಲ್ಡ್ ಬರುತ್ತೆ ಗೈಸ್, ನೋಡ್ಕೊಳ್ಳಿ. 1 2 3 4 ಫೋಲ್ಡಿಂಗ್. ಓಕೆನಾ? ಇಲ್ಲಿ ಫೋಲ್ಡಿಂಗ್ ಉಂಟು ಆಲ್ರೆಡಿ ನೋಡಿ, ಫೋಲ್ಡಿಂಗ್ ಉಂಟು. ಈ ಕಡೆ ಫೋಲ್ಡಿಂಗ್ ಇಲ್ಲ, ಇಲ್ಲಿ ಈ ಥರ ಫೋಲ್ಡಿಂಗ್ ಬರುತ್ತೆ ಗೈಸ್. ಇದನ್ನು ನೆಕ್ಸ್ಟ್ ಯಾವ ಥರ ಹಾಕೋದಂದರೆ ಈ ಥರ. ಯಾವತ್ತು ಕಟ್ಟಿಂಗ್ ಮಾಡುವಾಗ ಫೋಲ್ಡಿಂಗ್ ನಮ್ಮ ಕಡೆ ಬರಬೇಕು. ಕಟ್ಟಿಂಗ್ ಮಾಡುವಾಗ ಯಾವತ್ತು ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು, ಫೋಲ್ಡಿಂಗ್ ಇಲ್ಲದ್ದು ಆ ಕಡೆ ಇರಬೇಕು. ಆವಾಗ ಕಟ್ಟಿಂಗ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಫೋಲ್ಡಿಂಗ್ ನೋಡಿ ಗೈಸ್, ಈ ಥರ ಫೋಲ್ಡಿಂಗ್ ಇದು ಆ ಕಡೆ ಉಂಟು, ನನ್ನ ಸೈಡ್ಗೆ ಈ ಕಡೆ ಉಂಟು, ಈ ಕಡೆ ಫೋಲ್ಡಿಂಗ್ ಉಂಟು. ಇಲ್ಲಿ ಅಲ್ಲಿ ಫೋಲ್ಡಿಂಗ್ ಇಲ್ಲ, ಈ ಕಡೆ ಫೋಲ್ಡಿಂಗ್ ಉಂಟು ಗೈಸ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ ತೋರಿಸ್ತೇನೆ, ನೋಡಿದ್ರಲ್ಲ ಗೈಸ್. ಈಗ ನೆಕ್ಸ್ಟ್ ಯಾವ ಥರ ಅಂದರೆ ಈ ಕೆಳಗೆ ಪಾರ್ಟಿಂದ ಇಲ್ಲಿಂದ ಇಲ್ಲಿಗೆ 2 ಇಂಚ್, ಅಂದರೆ ಇಲ್ಲಿ ಉಂಟು ನೋಡಿ, ಇಲ್ಲಿ ನಾವು 1.5 ಅಂತ ಬರ್ತಿದ್ದೇನೆ. 2 ಇಲ್ಲದ್ರೆ 1.5. ನಾನೀಗ 2 ಇಂಚ್ ತಗೊಂಡಿದ್ದೇನೆ. ಇಲ್ಲಿ ಬಾಟಮ್ಗೆ 2 ಇಂಚಲ್ಲಿ ಮಾರ್ಕ್ ಮಾಡಿದ್ದೇನೆ. ನೆಕ್ಸ್ಟ್ ಇದು ಜಾಯಿಂಟ್ ಮಾಡಿಕೊಡಿ, 2 ಇಂಚ್. ನೆಕ್ಸ್ಟ್ ಫುಲ್ ಲೆಂತ್ -7 ಪ್ಲಸ್ ½ ಇಂಚು. ಫುಲ್ ಲೆಂತ್ 39 ಉಂಟು. 39ಅಲ್ಲಿ ನಾನೀಗ ಸ್ವಲ್ಪ ಶಾರ್ಟ್ ಬೇಕು ಅವರಿಗೆ, ಅದಕ್ಕೋಸ್ಕರ 37 ತಗೊಂಡಿದ್ದೇನೆ. 37ಅಲ್ಲಿ 7 ಇಂಚ್ ಮೈನಸ್ ಮಾಡಬೇಕು, ಆವಾಗ 30 ಪ್ಲಸ್ ½ ಇಂಚ್ ಇಲ್ಲಿಂದ ಇಲ್ಲಿಗೆ 30 ಪ್ಲಸ್ ½ ಇಂಚ್ ಇಲ್ಲಿಂದ ಇಷ್ಟು ಬರುತ್ತೆ ಗೈಸ್. ಇದರಲ್ಲಿ ಎಕ್ಸ್ಟ್ರಾ ಪೀಸ್ ಇಷ್ಟು ಉಳಿದಿದೆ, 6 ಇಂಚ್ ಉಳಿದಿದೆ. ಅವರಿಗೆ ಪಟಿಯೆಲ್ಲ ಬೇಕಿದ್ದರೆ ಈ ಪೀಸನ್ನು ಕಟ್ ಮಾಡಿ ಆ ಕಡೆ ಜಾಯಿಂಟ್ ಮಾಡಬೇಕು. ಅದು ನೆಕ್ಸ್ಟ್ ನಿಮಗೆ ಹೇಳ್ತೇನೆ, ಆಯಿತಾ? ಓಕೆ ಗೈಸ್, ನೋಡಿದ್ರಲ್ಲ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಾಟಮ್ 7 ಹೇಳಿದ್ದಾರೆ, ಕಾಲಿನ ಸುತ್ತು 7 ಹೇಳಿದ್ದಾರೆ. 7ಗೆ ಅವರಿಗೆ 6 ಬೇಕಂತೆ. 6 ಪ್ಲಸ್ 1 ಇಂಚ್, 6 ಪ್ಲಸ್ 1 ಇಂಚ್ 7. ಇಷ್ಟೇ ಗೈಸ್ ಬಾಟಮ್. ನೆಕ್ಸ್ಟ್ ಈ ಕಡೆ ಸಹ ನೆಕ್ಸ್ಟ್ ನೋಡಿ ಗೈಸ್, ಇಲ್ಲಿ ಸಹ 13.5 ಇಟ್ಟೆ. ಈಗ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಈ ಥರ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಹೇಳಿದ್ದೇನಲ್ಲ, ನೋಟ್ಸಲ್ಲಿ ಉಂಟು ಗೈಸ್, ನೋಟ್ಸ್ ಚೆಕ್ ಮಾಡಿಕೊಡಿ. 1.5 ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಕ್ರಾಸ್ ಲೆಂತ್ ಎಷ್ಟು ಉಂಟು ನೋಡ್ಕೊಳ್ಬೇಕು ಅವರದು. 8 ಅಂದರೆ ಇಲ್ಲಿಂದ ಇಲ್ಲಿಗೆ 8 ಪ್ಲಸ್ ½ ಇಂಚ್, 8.5. ಇಲ್ಲಿ ಸಹ 1 ಇಂಚ್, ಸಾರಿ 1.5 ಇಂಚ್. ಈಗ ಇದಕ್ಕೆ ಜಾಯಿಂಟ್ ಮಾಡಿ.
ನೋಡಿದ್ರಲ್ಲ ಗೈಸ್. ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿಂಟ್, ಬಾಟಮ್ ಉಂಟಲ್ಲ ಅದಕ್ಕೆ ಜಾಯಿಂಟ್ ಕೊಡಿ ಈ ಥರ. ನೋಡಿದ್ರಲ್ಲ ಗೈಸ್, ಇಷ್ಟೇ. ಪ್ಯಾಂಟಲ್ಲಿ ತುಂಬ ಈಸಿ ಉಂಟು, ಇಷ್ಟೇ. ನೆಕ್ಸ್ಟ್ ಇದನ್ನು ಈ ಪಾಯಿಂಟಿಂದ ಹೀಗೆ ಕಟ್ ಮಾಡಿ, ಈ ಶೇಪಿಗೆ ಕಟ್ ಮಾಡಿ ಹೀಗೆ ಕಟ್ ಮಾಡೋದು ಸ್ಟ್ರೇಟ್. ಓಕೆ ಗೈಸ್, ನೋಡಿದ್ರಲ್ಲ, ನೋಡ್ಕೊಳ್ಳಿ, ಈ ಥರ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಈ ತನಕ ಹೀಗೆ ಕಟ್ಟಿಂಗ್, ಅಷ್ಟೇ ಗೈಸ್. ನೆಕ್ಸ್ಟ್ ನಿಮಗೆ ಬೆಲ್ಟಿಗೆ ಈ ಪಟ್ಟಿ ಬರುತ್ತೆ. ಈ ಪಟ್ಟಿಯನ್ನು ನಾನು ನಿಮಗೆ ನೆಕ್ಸ್ಟ್ ಯಾವ ಥರ ಕಟ್ಟಿಂಗ್ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೇನೆ. ಬೆಲ್ಟ್ ಪಾರ್ಟ್ ಹೀಗೆ ಕಟ್ ಮಾಡಿದ್ದೇನೆ. ನನಗೆ ಕಟ್ಟಿಂಗ್ ಅಂದರೆ ಸ್ವಲ್ಪ ಪಟಿಯಲ್ಲ, ಅಂದರೆ ಇದು ಸಿಂಪಲ್ ಪ್ಯಾಂಟ್ ನಿಮಗೆ ಹೇಳ್ತಿದ್ದೇನಲ್ಲ, ಅದಕ್ಕೋಸ್ಕರ ಪಟಿಯಲ್ಲ ಪ್ಯಾಂಟು ನೆಕ್ಸ್ಟ್ ನಿಮಗೆ ಹೇಳಿಕೊಡ್ತೇನೆ. ಆದರೆ ಕಟ್ಟಿಂಗ್ ಮಾತ್ರ ಈ ಥರ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ.